ಇದರಲ್ಲಿ ಮಾತಾಡುವ ವಿಚಾರ ಡಿಸ್ಕಷನ್ ಆಗ್ತಿದೆ. ಇದು ಹಿಂದೂ ರಾಷ್ಟ್ರ ಆಗಬಾರ್ದು ಅನ್ನುವಂಥ ನಾನೇನು ಹೇಳಿದಪ್ಪ ಅಂತಂದರೆ, ಹಿಂದೂ ರಾಷ್ಟ್ರ ಆಯಿತು ಅಂತಂತಂದರೆ ಈ ಹಿಂದುತ್ವವಾದಿಗಳೇನಿದ್ದಾರೆ ಅವರು ಮತ್ತೆ ಮನುಸ್ಮೃತಿಲಿ ಇರುವಂಥ ಸಾಮಾಜಿಕ ವ್ಯವಸ್ಥೆನೇ ವಾಪಸ್ ತರ್ತಾರೆ. ಮನುಸ್ಮೃತಿಲಿರುವಂಥ ಸಾಮಾಜಿಕ ವ್ಯವಸ್ಥೆ ಅಂತಂದ್ರೇನು? ಅದು ಶೋಷಣೆ ಮಾಡುವಂಥ ವ್ಯವಸ್ಥೆ. ಸೊ ಆ ರೀತಿ ಶೋಷಣೆ ಆದರೆ ಮತ್ತೆ ಯಾರು ನಾವೆಲ್ಲ ಶೂದ್ರ ಸಮುದಾಯದಿರ್ಬೋದು, ದಲಿತ ಸಮುದಾಯದವರು ಅವರೆಲ್ಲ ಜಾತಿ ವ್ಯವಸ್ಥೆಯಲ್ಲಿ ಮತ್ತೆ ಶೋಷಣೆಗೆ ಹೋಗ್ತೀವಿ. ಸೊ ಹಾಗಾಗಿ ಆ ಜಾತಿ ವ್ಯವಸ್ಥೆ ಮತ್ತೆ ಬರಬಾರ್ದು ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ಏನು ಹೇಳಿದ್ರು? ಅಂಬೇಡ್ಕರ್ ಅವ್ರು ಹೇಳಿದ್ರು ಗೊತ್ತಿದೆ ಸರ್. ಸೊ ಅದೇ ಕೋಟೆನೇ ನಾನು ಹೇಳಿದ್ದು, ಬೇರೆ ಇನ್ನೇನು ನಾನು ಹೊಸದಾಗಿ ಏನು ಹೇಳಿಲ್ಲ. ಅಂಬೇಡ್ಕರ್ ಅವ್ರು ಹೇಳಿದರು, ಇಫ್ ಇಂಡಿಯಾ ಬಿಕಮ್ಸ್ ಎ ಹಿಂದೂ ರಾಷ್ಟ್ರ ದೇರ್ ವೋಂಟ್ ಬಿ ಇಟ್ಸ್ ಮೋರ್ ಡೇಂಜರ್ ಟು ದ ಕಂಟ್ರಿ, ವೆರಿ ಡೇಂಜರ್ಸ್ ಟು ದ ಕಂಟ್ರಿ ಅಂತ ಹೇಳಿದರು. ಸೊ ಅದನ್ನೇ ನಾನು ಹೇಳಿದೆ. ಯಾಕೆ ಇಷ್ಟು ವರ್ಷಗಳು ಕೂಡ ನಮ್ಮ ಕಂಟ್ರಿ ಇರೋದೇ ಸೆಕ್ಯುಲರ್ ಆಗಿ, ಈಗಲೂ ಕೂಡ ಸೆಕ್ಯುಲರ್ ಆಗೇ ಇದೆ. ಈಗಲೂ ಕೂಡ ಒಂದು ರಿಲಿಜಿಯಸ್ ಕಂಟ್ರಿ ಅಲ್ಲ ನಮ್ಮದು. ಯಾವತ್ತೂ ಕೂಡ ಒಂದು ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ. ನಮ್ಮದು ಜಾತ್ಯತೀತವಾದಂತಹ ಧರ್ಮನಿರಪೇಕ್ಷವಾದಂಥ ರಾಷ್ಟ್ರ ಸಂವಿಧಾನದಲ್ಲಿ ಅದನ್ನು ಹೇಳಿದೆ. ಸೊ ಸಂವಿಧಾನದಲ್ಲಿ ಹೇಳಿರೋದನ್ನ ನಾನು ಹೇಳಿದ್ದೀನಿ ಹೊಸದಾಗಿ ಅಷ್ಟೇ. ನಾಲೆಗಳಿಗೆ ನೀರು ಬಿಡುವ ಕೆಲಸ ಈಗಾಗಲೇ ಸರ್ವಪಕ್ಷ ಸಭೆಗಳಲ್ಲಿ ಕಾವೇರಿ ನೀರು ವಿವಾದದ ಬಗ್ಗೆ ಸರ್ವಪಕ್ಷಗಳ ಸಭೆಯವರು ಮುಖ್ಯಮಂತ್ರಿ ಕರೆದಾಗಲೂ ಕೂಡ ಅಲ್ಲೂ ಕೂಡ ತೀರ್ಮಾನ ಆಗಿದೆ. ಹೇಗಿದ್ರು ಅಣೆಕಟ್ಟೆಗಳು ತುಂಬಿದೆ, ನ್ಯಾಚುರಲ್ ಆಗಿ ನೀರು ಹೊರಗಡೆ ಹೋಗುತ್ತೆ, ಹಾಗೆ ಕೆನಲ್ಗಳಿಗೂ ಕೂಡ ನೀರು ಬಿಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದೇ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕೆನಲ್ಗಳಿಗೆ ನೀರು ಕಂಬಳ ವಿಚಾರದಲ್ಲಿ ಇನ್ನೂ ತೀರ್ಮಾನ ಆಗಿಲ್ಲ, ಬಟ್ ಎಲ್ಲ ತಯಾರಿ ನಡೀತಿದೆ. ಮುಖ್ಯಮಂತ್ರಿಗಳು ಇಲ್ಲಿ ನಡಿಬೇಕು ಅಂತ ಖಂಡಿತ ನಡೀತಾರೆ. ಅದ್ರೊಳಗೇನು ಇವಾಗ ನಾವೆಲ್ಲ ಸಮುದಾಯದವರಿಗೂ ಪ್ರಾತಿನಿಧ್ಯ ಕೊಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಯಾವಾಗಲೂ ಸಂಪುಟ ರಚನೆ ಆದಾಗ ಏನು ಮಾಡ್ತಾರೆ, ಸಮುದಾಯಗಳ ಪ್ರಾತಿನಿಧ್ಯ ನೋಡ್ತಾರೆ, ಪ್ರಾದೇಶಿಕ ಪ್ರಾತಿನಿಧ್ಯ ನೋಡ್ತಾರೆ, ಹೊಸಬ್ರು ಹಳಬ್ರು ಎಲ್ಲರೂ ಇದ್ದಾರಾ ಅಂತ ನೋಡ್ತಾರೆ. ಸೊ ಆ ರೀತಿ ಮಾಡಬೇಕಾದ್ರೆ ಒಂದಷ್ಟು ಸಮುದಾಯಗಳು ಬಿಟ್ಟೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈಗ ಎಷ್ಟೊಂದು ಸಮುದಾಯಗಳು ಬಿಟ್ಟೋಗಿದೆ. ಸೊ ಅದು ಒಂದೊಂದು ಸರಿ ಆ ರೀತಿ ಆಗುತ್ತೆ, ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಈಗ ಮೊದಲನೇ ಬಾರಿ ಮಾಡಿದಾಗ ಖಂಡಿತ ಬ್ರಾಹ್ಮಣ ಸಮುದಾಯರಿಗೆ ಅವಕಾಶ ಕೊಟ್ಟಿದ್ದರು. ಸೊ ಈ ಸರಿ ಕೊಡೋಕ್ಕಾಗಿಲ್ಲ. ಮುಂದಿನ ದಿವಸಗಳಲ್ಲಿ ಮತ್ತೆ ಯಾವ್ದಾದ್ರು ಕೊಡ್ತಾರೆ. ಮತ್ತು ಬರೀ ಸಚಿವ ಸ್ಥಾನ ಮಾತ್ರ ಅಷ್ಟೇ ಅಲ್ಲ, ಪಕ್ಷದಲ್ಲಿ ಇನ್ನೂ ಬೇಕಾದ ಸ್ಥಾನಮಾನಗಳಿರುತ್ತೆ, ನಿಗಮ ಮಂಡಳಿಗಳಿರುತ್ತೆ, ಅವೆಲ್ಲ ಎಲ್ಲ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಮಾಡ್ತಾರೆ. ನನಗೆ ಗೊತ್ತಿರೋ ಹಾಗೆ ತಂದೆಯವ್ರಿಗೆ ಏನಂತ ಹೆಚ್ಚಿನ ಅಸಮಾಧಾನ ಇಲ್ಲ. ಯಾಕೆಂತಂದರೆ ಅವತ್ತೇ ಅವ್ರದ್ದು ಹುಟ್ಟದ ಹಬ್ಬ ಇತ್ತು ಕೂಡ. ಮತ್ತು ಎಲ್ಲರೂ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಮಂತ್ರಿಗಳು ಬಹುತೇಕ ಜನ ಬಂದು ಸಿದ್ದರಾಮಯ್ಯವ್ರನ್ನೂ ಕೂಡ ಕಂಡಿದ್ರು. ಅಪ್ಪ ಅವರೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ, ಸಂತೋಷದಿಂದ ಭೇಟಿ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೇನಂತ ಅಸಮಾಧಾನ ಇಲ್ಲ. ಹೋಗಲಿಲ್ಲ, ಅವರು ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ರು. ಅದು ನೀವು ಅವ್ರನ್ನೇ ಕೇಳಬೇಕು. ಏನಕ್ಕೆ ನನಗೆ ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ ಅವರೇ ಡಿಸೈಡ್ ಮಾಡಿ. ನಾನು ಕೇಳಕ್ಕೆ ಇಲ್ಲ, ಗಾಯತ್ರಿ ಅವ್ರು ಹಂಗೆ ಹೇಳಿಲ್ಲ. ಮತ್ತೆ ನೀವು ಹೇಗೆ ಹೇಳ್ತಿದ್ದೀರಿ? ಆ ಥರದ್ದೇನಿಲ್ಲ. ಗಾಯತ್ರಿ ಅವರೇ ಹೇಳಿದ್ದಾರೆ, ಯಾವ ಕಾರಣಕ್ಕೆ ನಂಗೆ ತಪ್ಪಿದೋ ಗೊತ್ತಿಲ್ಲ, ನನಗೆ ಯಾರು ಹೇಳಿಲ್ಲ ಅಂತ. ಸೊ ಅಂದರೆ CM ಇಂದ ಫೋನ್ ಬಂದಿಲ್ಲ ಅಂತ. ಸೊ ಹಾಗಾಗಿ ಯಾರೇ ಬೇರೆ ನಾಯಕರು ಯಾರು ಕೂಡ ಅವರಿಗೆ ನೀವು ಪ್ರಮಾಣ ವಚನ ತಗೋಬಿಡಿ ಅಂತ ಹೇಳಿಲ್ಲ. ಸೊ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿದೆ. ಈಗ ನಾನು ಏನು ಹೇಳಿದ್ದೀನಿ ಅಂತಂತಂದರೆ, ಪಕ್ಷದ ಒಂದು ಹಿತ ಎಲ್ಲದಕ್ಕಿಂತ ಮುಖ್ಯ. ಪಕ್ಷ ಇದ್ರೇ ನಾವು ಚುನಾವಣೆಯಲ್ಲಿ ನಿಲ್ಲಕ್ಕಾಗೋದು, ಪಕ್ಷದ ಹೆಸರಿನಲ್ಲಿ ಪಕ್ಷದ ಚಿಹ್ನೆಯಲ್ಲಿ ಚುನಾವಣೆ ಗೆಲ್ಲಕ್ಕಾಗೋದು. ಅಫ್ಕೋರ್ಸ್ ನಮ್ಮ ಹೆಸರು ದೊಡ್ಡ ಲೀಡ್ಗಳಲ್ಲಿ ಅವ್ರದ್ದೇ ಆದ ಮತದಾರ ಇರ್ಬೋದು, ಬಟ್ ಆದರೂ ಕೂಡ ಪಕ್ಷ ಇದ್ರೇ ಅವ್ರಿಗೂ ಅಧಿಕಾರ ಸಿಗೋಕ್ಕೆ ಸಾಧ್ಯ ಆಗೋದು. ಸೊ ಎಲ್ಲರಿಗೂ ಕೂಡ ಪಕ್ಷ ಒಂದಲ್ಲ ಒಂದು ಬಾರಿ ಅವಕಾಶ ಮಾಡಿಕೊಟ್ಟೇ ಕೊಡುತ್ತೆ. ಹಾಗಾಗಿ ಒಂದು ಅಲ್ಪ ಕಾಲಾವಧಿ ಅಸಮಾಧಾನಕ್ಕೋಸ್ಕರ ಪಕ್ಷದ ಹಿತನ ಬಲಿ ಕೊಡಬಾರ್ದು. ಎಲ್ಲ ನಾಯಕರುಗಳು ಕೂಡ ಅನುಭವಿಗಳಿರುತ್ತವರು. ನಮ್ಮ ವರಿಷ್ಠರು ಈಗಾಗಲೇ ಅವ್ರ ಜೊತೆ ಮಾತನಾಡಿದ್ದಾರೆ, ಮನವೊಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ರಾಜೀನಾಮೆ ಕೊಡದೆ ಮತ್ತೆ ಪಕ್ಷದ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ನಂಬಿಕೆ. ಮತ್ತೆ ಅದೇ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಸಾಕು ಬಿಡಿ. ಅವ್ರು ಏನಾದರೂ ಮಾಡಿ ಅದು ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ. ಏನಕ್ಕೆ ಈಗ ತಂದೆಯವರು ಮಧ್ಯದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೈ ಬಿಟ್ಟಾಗ ನಮ್ಮ ಸಮುದಾಯದವ್ರಿಗೆ ಸಹಜವಾಗಿ ಏನಾಗುತ್ತೆ, ಕೋಪ ಬರುತ್ತೆ, ಅಸಮಾಧಾನ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ಸೊ ಯಾರ್ದೋ ಕಿತ್ಕೊಂಡು ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ನಮ್ಮ ಸಮುದಾಯದ ಕೋಟಾದಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರಿಂದ ಬೇರೆ ಯಾರಿಗೂ ಅನ್ಯಾಯ ಆಗಿದೆ.